ಮೈಕ್ರೋ ಫೈನಾನ್ಸ್ನ ಟಾರ್ಚರ್ಗೆ ಜನ ಊರು ಬಿಡ್ತಾ ಇರುವಂತಹ ಸ್ಟೋರಿ ಇನ್ನೂ ಮುಂದುವರಿತಾ ಇದೆ. ಶಿವಗಂಗನಾಳ ಗ್ರಾಮವನ್ನ 7ರಿಂದ 8 ಕುಟುಂಬಗಳು ತೊರೆದಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳ ಗ್ರಾಮ. ಸಾಲದ ಕಂತು ಕಟ್ಟುವಂತೆ ನಿತ್ಯ ಸಿಬ್ಬಂದಿಗಳು ಬಂದು ಕಿರುಕುಳ ಕೊಡ್ತಾ ಇದ್ರು. ಠಾಣೆಗೆ ಹೋಗೋಣ ಬನ್ನಿ ಅಂತ ಅರ್ಧ ದಾರಿಯಲ್ಲೇ ಕರೆದೊಯ್ದು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕ್ರಮಕ್ಕೆ ರೈತ ಸಂಘಗಳು ಆಗ್ರಹಿಸ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಊರಿಗೂರೇ ಗುಳೆ ಹೋಗೋದು, ಊರು ಬಿಡೋದು ಜನ, ಇದೆಲ್ಲವೂ ಕೂಡ ಚಾಮರಾಜನಗರದಿಂದ ಹಿಡಿದು ಇಲ್ಲಿ ತನಕ ಕೂಡ ದಾವಣಗೆರೆ ತನಕ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆ 12 ಗಂಟೆ ಆದ್ರೂ ಬಿಡ ಸರ್. ನಿಮ್ಮ ಹೆಸರೇನಮ್ಮ? ತಿಮ್ಮಕ್ಕ ಸರ್. ಏನ್ ಸಮಸ್ಯೆ ನಿಮ್ದು? ನೋಡಿ ಸರ್, ನಮ್ಗೆ ಎರಡು ಗೊತ್ತಿಲ್ಲ. ನಾವಿದ್ದು ಅವ್ರ ಆಫೀಸ್ ಬಂದು ಅಮ್ಮ ನಿಮ್ಗೆ ಕಮ್ಮಿ ಬಡ್ಡಿ ತಗೊಳ್ರಿ, ನಮ್ಗೆ ನಿಮ್ಗೆ ಒಳ್ಳೆ ಉಳಿತಾಯ ಮಾಡ್ತೀವಿ ಅಂತ ನಮ್ಗೆ ದುಡ್ಡು ಕೊಟ್ಟು ಸರ್. ದುಡ್ಡು ಹಾಕಿ ನಾವು ತಗೊಂಡ್ಬಿಟ್ಟು ಸರ್. ಹೊಲಕ್ಕೆ ಬೆಳೆಗಾಗಿ ಎಲ್ಲ ನಿಮ್ಮ ನೀರು ತಿಂದು ಅದನ್ನ ಸರ್ ಬಂದು ನೀವು ಕಟ್ಲೇಬೇಕಂತಂದು ಗಾಡಿ ಮೇಲೆ ಎಷ್ಟೊಂದು ಹೋಗೋದು, ಕೆಟ್ಟ ಕೊಟ್ಟು ಮಾತನಾಡೋದು ಭಾರಿ ಹಿಂಸೆ ಸರ್. 10 ಗಂಟೆ ಆದ್ರೂ ಬಿಡೋದಿಲ್ಲ ಸರ್. ಬೆಳಗ್ಗೆ 12 ಗಂಟೆ ಆದ್ರೂ ಬಿಡ ಸರ್, ಕಟ್ಲೇಬೇಕು. ಈ ಕರ್ಕೊಂಡೋಗಿ ಏನು ಹೇಳ್ತಾರ ಅವ್ರಲ್ಲಿ? ಕರ್ಕೊಂಡು ಹೋದ್ಮೇಲೆ ಆಫೀಸ್ ಹೋಗೋಣ ಇಲ್ಲ ದುಡ್ಡು ಕೊಟ್ಟಾಗಮ್ಮ. ಆಫೀಸಿಗೆ ಹೋಗಿ ಆಫೀಸಿಗೆ ಹೋಗಿ ಏನ್ ಮಾಡ್ತಾರೆ ಮತ್ತೆ ನಿಮ್ನ? ಅಲ್ಲಿ ಅರ್ಧ ದಾರಿ ಗಿಳಿಸಿ ದುಡ್ಡು ತಂದು ಕೊಡು. ಆಫೀಸಿಗೂ ಕರ್ಕೊಂಡು ಹೋಗಲ್ಲ ನಿಮ್ನ? ಇಲ್ಲ ಸರ್, ನಡದಾರಿ ಗಿಳಿಸ್ಬಿಟ್ಟು ಎಲ್ಲರೂ ದುಡ್ಡು ಸಂಬಂಧ ಕೊಡಮ್ಮ ನೀನು, ಇಲ್ಲಾಂದ್ರೆ ಸಾಲ ತಂದು ಕೊಡಮ್ಮ ಅಂತ ಯಾರು ಕೊಡ್ತಾರೆ? ನೀವು ನಡದಾರಿಗಳೇ ಆಫೀಸಿಗೆ ಹೋಗ್ತೀವಿ, ಆಫೀಸಿಗೆ ನಡ್ರಿ ಬರ್ತೀವಿ ಅಂತ ಹೇಳ್ಬೇಕಾಯ್ತು. ನಮಗೆ ಗೊತ್ತಿಲ್ಲ ಸರ್. ನಾವು ಏನು ಗೊತ್ತಿಲ್ಲ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ ಅನ್ನೋದು ಬಿಟ್ಟಿದ್ರೆ ಸಾಕು. ಸೊ ಬಹಳ ಸ್ಪಷ್ಟ, ಈ ಮೈಕ್ರೋ ಫೈನಾನ್ಸ್ ಅನ್ನೋದು ಒಳ್ಳೆ ಸರ್ಪದ ರೀತಿ. ಜನ ಏನಾದರೂ ಸ್ವಲ್ಪ ಅವ್ರ ಬಣ್ಣದ ಮಾತಿಗೆ ಈಗ ಲೋನ್ ಕೊಡೋ ತನಕ ಕೂಡ ಅವರು ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತಾರೆ. ಲೋನ್ ಏನಾದರೂ ಜನ ಇಸ್ಕೊಂಡ್ರು ಅಂತ ಹೇಳಿದ್ರೆ ಕುತ್ತಿಗೆ ಹಿಡಿಯೋದಕ್ಕೂ ಹೇಸಲ್ಲ ಈ ಜನ. ಪೊಲೀಸರು ಇನ್ನೊಂದಷ್ಟು ಅಗ್ರೆಸಿವ್ ಆಗಿ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು.